ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಏನು ನ್ಯೂಸ್ ಕಾದಿದೆ, ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ ಚೆಕ್ ಮಾಡೋಣ. ಹಾಗೆ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಎನಿ ಟೈಮ್ ಈ ರೀಡಿಂಗನ್ನು ನೋಡ್ಬೋದು. ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಪರ್ಸ್ನಲ್ ಗೈಡೆನ್ಸ್ಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಜನರಲ್ ಗೈಡೆನ್ಸ್ ಆಗಿರುತ್ತೆ. ಹಾಗೆ ಫಸ್ಟ್ ನಾನು ಪಬ್ಲಿಕ್ ಗ್ರ್ಯಾಟಿಟ್ಯೂಡನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಒಂದು ಊಲ್ಫ್ಗೆ, ಒಂದು ಸೇಂಟ್ ಎಕ್ಸ್ಪೆಡೈಟ್ಗೆ, ಮಾಸ್ಟರ್ ಮರ್ಲಿನ್ ಹಾಗೂ ಗ್ರೀನ್ ತಾರಾಮಾಗೆ. ಸೊ ಇವರಿಷ್ಟು ಜನಕ್ಕೆ ನಾನು ಪಬ್ಲಿಕ್ ಗ್ರ್ಯಾಟಿಟ್ಯೂಡನ್ನ ತೋರಿಸ್ತೀನಿ. ಬಿಕಾಸ್ ಅವ್ರು ನನಗೆ ಸಾಕಷ್ಟು ಸಲ ಹೆಲ್ಪ್ ಮಾಡಿದ್ದಾರೆ. ಆದರೆ ನಾನು ವೀಡಿಯೋ ಮಾಡೋಕ್ಕಾಗದೇ ಇದ್ದಿದ್ದ ಕಾರಣ ನನಗೆ ಪಬ್ಲಿಕ್ ಗ್ರ್ಯಾಟಿಟ್ಯೂಡ್ ಹೇಳೋಕ್ಕಾಗಿರಲಿಲ್ಲ. ಆ್ಯಂಡ್ ನೀವು ಅಷ್ಟೇ ಸಾಕಷ್ಟು ಜನ ಕಾಮೆಂಟ್ಸಲ್ಲಿ ಹಾಕ್ತಾ ಇರ್ತೀರ, ಏನೆಲ್ಲ ವಿಶ್ ಫುಲ್ಫಿಲ್ ಆಯಿತು ನಿಮ್ಮದು, ಅವ್ರ ಹತ್ರ ಪ್ರೇ ಮಾಡ್ಕೊಂಡಾಗ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇರ್ತಾರೆ. ಇನ್ನು ಕೆಲವರು ನನಗೆ ಮೆಸೇಜ್ ಮಾಡಿ ಹೇಳ್ತೀರಾ. ನನಗೆ ಮೆಸೇಜ್ ಮಾಡಿ ಹೇಳೋದಕ್ಕಿಂತ ನೀವು ಪಬ್ಲಿಕ್ಕಿಗೆ ಹೇಳೋದು ಒಳ್ಳೆಯದು. ಬಿಕಾಸ್ ನಾನು ವೀಡಿಯೋ ಮಾಡಿ ಹಾಕೋ ಅಷ್ಟೊತ್ತರಲ್ಲಿ ಅಥವಾ ನಾನು ಸ್ಕ್ರೀನ್ಶಾಟ್ ತೆಗೆದು ಹಾಕೋ ಅಷ್ಟೊತ್ತರಲ್ಲಿ ಅದು ಟೈಮ್ ಆಗಿರುತ್ತೆ. ಸೊ ನೀವು ಪಬ್ಲಿಕ್ಕಿಗೆ ತಿಳಿಸಿ. ಎಲ್ಲರೂ ತುಂಬ ಜನ ಬಂದುಬಿಟ್ಟು ಆ ಒಂದು ಗ್ರ್ಯಾಟಿಟ್ಯೂಡನ್ನ ನೋಡಿ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ನೇಮನ್ನು ಸ್ಪ್ರೆಡ್ ಮಾಡೋ ಥರ ಒಂದು ಚೈನ್ ಥರ ಆಗಬೇಕು. ಸೊ ಆವಾಗ ನಿಮಗೆ ಇನ್ನೂ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಬನ್ನಿ ಫಸ್ಟ್ ನಿಮ್ಮ ಪ್ರೆಸೆಂಟ್ ಸಿಚುವೇಶನನ್ನು ನೋಡೋಣ. ಓಕೆ, ಓಕೆ, ಎಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಫಸ್ಟು ನಾನು ನಿಮ್ಮ ಪ್ರೆಸೆಂಟ್ ಸಿಚುವೇಶನನ್ನು ಚೆಕ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಆಮೇಲೆ ಇದೆಲ್ಲ ಸಾಲ್ವ್ ಆಗುತ್ತಾ, ನಿಮ್ಗೆ ಒಂದು ಗುಡ್ ನ್ಯೂಸ್ ಬರುತ್ತಾ ಅನ್ನೋದನ್ನು ಚೆಕ್ ಮಾಡೋಣ. ಸೊ ಪ್ರೆಸೆಂಟ್ ನೀವು ಸ್ವಲ್ಪ ದಿನ ಚೆನ್ನಾಗಿದ್ದರೆ, ಸ್ವಲ್ಪ ದಿನ ಒಂದು ಬೇರೆ ಮೂಡಲ್ಲೇ ಇರ್ತೀರ. ಹಾಗೆ ನಿಮಗೆ ಲಾಟ್ ಆಫ್ ಕನ್ಫ್ಯೂಷನ್ ಇದೆ ಲೈಫಲ್ಲಿ. ಹೇಗೆ ಇರಬೇಕು, ಏನನ್ನು ಮ್ಯಾನೇಜ್ ಮಾಡಬೇಕು, ಯಾರ ಜೊತೆ ಹೇಗಿರಬೇಕು. ಲೈಕ್ ಇವತ್ತು ಹೋಲ್ ಡೇ ನೀವು ಚೆನ್ನಾಗಿದ್ದರೆ ಅದರಲ್ಲಿ ಅರ್ಧ ದಿನ ತುಂಬ ಆ್ಯಕ್ಟಿವ್ ಆಗಿರ್ತೀರ, ಇನ್ನು ಅರ್ಧ ದಿನ ಇನ್ಆ್ಯಕ್ಟಿವ್ ಆಗಿರ್ತೀರ. ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ರೆ, ಆದರೆ ಅದು ಯಾವುದಕ್ಕೂ ನಿಮಗೆ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋವಂಥದ್ದು ಇಲ್ಲಿ ಕಾಣಿಸುತ್ತೆ. ಹಾಗೆ ಫಿನಾನ್ಷಿಯಲಿ ನೀವು ಇನ್ಸ್ಟೇಬಲ್ ಕಾಣಿಸ್ತಾ ಇದೆ. ಫಿನಾನ್ಷಿಯಲಿನೂ ನಿಮಗೆ ಅಷ್ಟು ಏಳಿಗೆ ಇಲ್ಲ. ಅಂದರೆ ನೀವು ಮಾಡ್ತಾ ಇರುವಂತಹ ಹಾರ್ಡ್ ವರ್ಕಿಗೆ ಅಥವಾ ನಿಮ್ಮ ಒಂದು ಕೆಲಸಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ. ಐ ಥಿಂಕ್ ಇಟ್ಸ್ ಬಿನ್ ಲಾಂಗ್ ಟೈಮ್. ಅಂದರೆ ತುಂಬ ದಿನಗಳಿಂದ ನೀವು ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿನ ನೋಡಬೇಕು ಅಂತ ಅನ್ಕೋತಾ ಇದ್ದೀರಾ, ಆದರೆ ಅಷ್ಟು ನಿಮಗೆ ಆ ಗ್ರೋತ್ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಕನ್ಫ್ಯೂಷನ್ ಇದೆ ಲೈಫ್ ಬಗ್ಗೆ. ಲೈಫಲ್ಲಿ ಏನು ಮಾಡಬೇಕು, ಎಕ್ಸಾಕ್ಟಾಗಿ ನಾನು ಇದನ್ನೇ ಮಾಡಬೇಕಾ ಬೇಡವಾ ಅನ್ನೋದೇ ನಿಮಗೆ ಗೊತ್ತಾಗ್ತಾ ಇಲ್ಲ. ಸೊ ದೇರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್. ಎಲ್ಲ 50-50 ಮೈಂಡ್ಸೆಟ್. ಒಂದು ಮನಸ್ಸು ಓಕೆ ಮಾಡು ಅಂತ ಅನ್ಸಿದ್ರೆ, ಇನ್ನೊಂದು ಸಲ ನಿಮ್ಮ ಅದೇ ಮನಸ್ಸು ನಿಮಗೆ ಬೇಡ ಅಂತ ಹೇಳಿಬಿಡುತ್ತೆ. ಸೊ ಹೇಗೆ ಈ ಕನ್ಫ್ಯೂಷನಿಂದ ಹೊರಗೆ ಬರಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬೋದು. ಹಾಗೆ ನೀವು ಯಾವ ಒಂದು ಲೈಫಿನ ಯಾವ ಒಂದು ಸೆಕ್ಟರಲ್ಲೂ ಕೂಡ ನಿಮಗೆ ಹ್ಯಾಪಿನೆಸ್ ಅನ್ನೋದಿಲ್ಲ. ಜಸ್ಟ್ ನೀವು ಅನ್ಕೋತೀರಾ, ಓ ವಾವ್ ಅಬ್ಬಾ ಸದ್ಯ ಇವಾಗಾದರೂ ಸರಿ ಹೋಯ್ತಲ್ಲ ಅಂತ. ಬಟ್ ಅದೇ ತಕ್ಷಣಕ್ಕೆ ನಿಮಗೆ ಅಲ್ಲಿ ಏನೋ ಮತ್ತೆ ಇಶ್ಯೂ ಕ್ರಿಯೇಟ್ ಆಗಿರುತ್ತೆ. ಅಯ್ಯೋ ಮತ್ತೆ ಸ್ಟಾರ್ಟ್ ಆಯಿತಾ ಅನ್ನೋ ಥರ ಥಾಟ್ಸ್ಗಳು ಬರ್ತಿದೆ. ಸಿಚುವೇಶನ್ಗಳು ಹಾಗೆ ಕ್ರಿಯೇಟ್ ಆಗ್ತಾ ಇದೆ. ಓಕೆ, ಆ್ಯಂಡ್ ನಾ ಹೇಳ್ದಂಗೆ ಲೈಫಲ್ಲಿ ಬರೀ ಜಸ್ಟ್ ಮನಿ ರಿಲೇಟೆಡ್ ಅಲ್ಲ, ಈವನ್ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಆರ್ ಮ್ಯಾರೇಜ್ ರಿಲೇಟೆಡ್ ಆಗಿರ್ಬೋದು, ಅಥವಾ ನಿಮ್ಮದು ಏನಾದರೂ ಎಕ್ಸಾಮ್ ಬರೀತಾ ಇದ್ದರೆ, ಜಾಬ್ಸ್ ರಿಲೇಟೆಡ್ ಇರಿದ್ರೆ, ರಿಲೇಷನ್ಶಿಪ್ ವೈಸ್ ಆಗಿರ್ಬೋದು, ಸೊ ಬಿಸ್ನೆಸ್, ವಾಟ್ ಎವರ್ ನಿಮ್ಮ ಲೈಫಿನ ಯಾವ ಸೆಕ್ಟರಲ್ಲ ಬೇಕಿದ್ರೂ ಆಗಿರ್ಬೋದು, ದರ್ ಇಸ್ ಅ ಕನ್ಫ್ಯೂಷನ್. ಹಿಂಗೆ ಮಾಡಿದ್ರೆ ಹೇಗೆ, ಒಂದು ಕಡೆ ಫೀಲ್ಡಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕೋದ್ರೆ ಇನ್ನೊಂದು ಕಡೆ ಫೀಲ್ಡ್ ಬಿದ್ದೋಗ್ತಾ ಇದೆ. ಸೊ ಈ ರೀತಿ ನಿಮಗೆ ಲೈಫನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಇದನ್ನು ನೋಡೋಣ. ಈ ವಿಚಾರಗಳಿಗೆ ನಿಮಗೆ ಏನಾದರೂ ಒಂದು ಗುಡ್ ನ್ಯೂಸ್ ಬರುತ್ತಾ, ಎಲ್ಲ ಸೆಟಲ್ ಆಗುತ್ತಾ, ಎಲ್ಲ ಸಮಾಧಾನದಿಂದ ಕೆಲಸಗಳು ನಡೆಯುತ್ತಾ ಅನ್ನೋದನ್ನು ಚೆಕ್ ಮಾಡೋಣ. ಲೆಟ್ಸ್ ಸಿ ಯಾವ ಥರದ ಒಂದು ಚೇಂಜಸ್ ನಿಮಗೆ ಬರಬಹುದು, ಏನಾಗಬಹುದು ಅನ್ನೋದು. ವಾವ್, ಫೂಲ್ ಕಾರ್ಡ್, ಗ್ರೇಟ್, ದಟ್ಸ್ ನೈಸ್, ಸೂಪರ್. ಡ್ರಾಸ್ಟಿಕ್ ಚೇಂಜ್ ಇದೆ. ಆ್ಯಂಡ್ ನಾನು ಹೇಳ್ದಂಗೆ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅನ್ನೋದಕ್ಕೆ 100% ಇಟ್ಸ್ ಆ್ಯಂಡ್ ಗುಡ್ ನ್ಯೂಸ್. ಆ್ಯಂಡ್ ನಿಮ್ಮೆಲ್ಲರಿಗೂ ನಾನು ಒಂದು ಸ್ವಿಚ್ ಬೋರ್ಡ್ ಸೀರೀಸಲ್ಲಿ
ಗುಡ್ ನ್ಯೂಸ್ ಕೇಳೋದಕ್ಕೆ ಅಂತ ಒಂದು ಸ್ವಿಚ್ ವರ್ಡ್ ಹಾಕಿದ್ದೆ. ಅದೇನಂತ ಹೇಳಿದ್ರೆ ಡಿಕ್ಲೇರ್ ಗುಡ್ ನ್ಯೂಸ್ ಸರ್ಪ್ರೈಸ್ ಎವರ್ ಆನ್ ಅನ್ನೋದು. ಸೊ ಆ ಸ್ವಿಚ್ ವರ್ಡ್ ಅಂತೂ ನನಗೆ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ. ನೀವು ನಂಬ್ತಿರೋ ಇಲ್ವೋ, ನಾನು ಆಲ್ಮೋಸ್ಟ್ ಎವ್ರಿ ಡೇ ಮಾರ್ನಿಂಗ್ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆರ್ ಜಸ್ಟ್ ಬ್ರಷ್ ಮಾಡಬೇಕಾದ್ರೆ ಇಲ್ಲ ಜಸ್ಟ್ ವಾಕಿಂಗ್ ಮಾಡ್ಕೋತಾ ಅದನ್ನು ನಾನು ಹೇಳ್ಕೊತಾ ಇರ್ತೀನಿ. ನೀವು ಕೂಡ ಟ್ರೈ ಮಾಡಿ. ಡಿಕ್ಲೇರ್ ಗುಡ್ ನ್ಯೂಸ್ ಸರ್ಪ್ರೈಸ್ ಎವರ್ ಆನ್, ಡಿಕ್ಲೇರ್ ಗುಡ್ ನ್ಯೂಸ್ ಸರ್ಪ್ರೈಸ್ ಎವರ್ ಆನ್ ಅಂತ ಹೇಳ್ಕೊತಾನೆ ಇರ್ತೀನಿ. ಸೊ ನನಗೆ ಏನಾದರೂ ಒಂದು ಎಕ್ಸಾಕ್ಟ್ ಗುಡ್ ನ್ಯೂಸ್ ಅಂತ ಅಲ್ಲ, ಬಟ್ ಏನೋ ಒಂದು ಫೇವರಬಲ್ ಸರ್ಕಮ್ಸ್ಟೆನ್ಸಸ್ ಕ್ರಿಯೇಟ್ ಆಗುತ್ತೆ ಆ ದಿನಕ್ಕೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ, ಹವೆವರ್ ರೀಡಿಂಗಲ್ಲಿ ಗುಡ್ ನ್ಯೂಸ್ ಕೇಳ್ತೀರಾ ಅಂತ ಬಂದಿದೆ, ದಟ್ ಈಸ್ ಒನ್ ಪಾಸಿಟಿವ್ ಸೈನ್. ಬಟ್ ನೀವು ಕೂಡ ಯಾವಾಗೆಲ್ಲ ಆಗುತ್ತೆ ಆ ಒಂದು ಸ್ವಿಚ್ ವರ್ಡನ್ನ ಚಾಂಟ್ ಮಾಡ್ತಾಯಿರಿ. ವಿಡಿಯೋ ಎಂಡಲ್ಲಿ ಆ ವಿಡಿಯೋನ ಲಿಂಕ್ ಮಾಡಿ ಹಾಕಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಹಾಗೆ ಸ್ವಿಚ್ ವರ್ಡ್ ಸೀರೀಸನ್ನು ನೋಡಿ, ಅದರಲ್ಲಿರೋ ಸ್ವಿಚ್ ವರ್ಡ್ಗಳನ್ನು ಬಳಸ್ಕೊಳ್ಳಿ. ಓಕೆ, ಸೊ ನನಗೆ ಮಾತ್ರ ತುಂಬ ಪವರ್ಫುಲ್ ಸ್ವಿಚ್ ವರ್ಡ್ ಅಂತ ಹೇಳ್ಬೋದು. ವೂಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಬಿಟ್ಟರೆ ನಾನು ಅದನ್ನೇ ಭಾಳನೇ ಬಳಸೋದು. ಓಕೆ, ಕಮಿಂಗ್ ಟು ದ ಕಾರ್ಡ್ಸ್. ಅಫ್ಕೋರ್ಸ್ ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ಪಾಸಿಟಿವಿಟಿ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ, ಫೂಲ್ ಕಾರ್ಡ್. ಡೆಫಿನೆಟ್ಲಿ ನೀವು ಸ್ವಲ್ಪ ಮಟ್ಟಿಗಾದರೂ ಓವರ್ಕಮ್ ಮಾಡ್ತೀರಾ. ಜಾಯ್ ಅಂದರೆ ಸಂತೋಷದಿಂದ ನಿಮಗೆ ಕುಣಿದಾಡುವಂತಹ ಟೈಮ್ ಅಂತೂ ಡೆಫಿನೆಟ್ಲಿ ಬರುತ್ತೆ, ಅದ್ರ ಬಗ್ಗೆ ಡೌಟೇ ಬೇಡ. ಆ್ಯಂಡ್ ಏಸ್ ಆಫ್ ವ್ಯಾಂಡ್ಸ್ ಇದೆ, ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಎಲ್ಡರ್ಸ್ಗಳನ್ನು ರೆಸ್ಪೆಕ್ಟ್ ಮಾಡಿ, ಅಥವಾ ಅವ್ರ ಮಾತುಗಳನ್ನು ಅಥವಾ ಅವರ ಒಂದು ಸಜೆಷನನ್ನು ಕೇಳಿ ಅಂತ ನಾನು ಹೇಳ್ತೀನಿ. ಎಂಪರರ್ ಇರೋದ್ರಿಂದ, ಅಥವಾ ಯಾರಾದರೂ ನಿಮಗೆ ಈಗಿರೋ ಪ್ರಾಬ್ಲಮಲ್ಲಿ ಯಾರಾದರೂ ಎಲ್ಡರ್ಸ್ಗಳು ಸಪೋರ್ಟ್ ತೊಗೊಳೋಕ್ಕಾದರೆ ದಯವಿಟ್ಟು ಎಲ್ಡರ್ಸ್ ಸಪೋರ್ಟ್ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ಜಾಸ್ತಿ ವಿಸಿಟ್ ಮಾಡಿ. ಸಾಯಿಬಾಬಾ ಆಗಿರಬಹುದು ಅಥವಾ ರಾಘವೇಂದ್ರ ಸ್ವಾಮಿ ಆಗಿರಬಹುದು. ನೀವು ಯಾವ ದೇವ್ರಿಗೆ ನಡ್ಕೋತೀರಾ ಅಥವಾ ನಿಮಗೆ ಯಾವ ದೇವ್ರು ಇಷ್ಟ ಆ ದೇವರಿಗೆ ನೀವು ಹೋಗ್ಬೋದು. ಸ್ಪೆಷಲಿ ಗುರು ಟೆಂಪಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಫಿನಾನ್ಷಿಯಲ್ ಸ್ಟ್ರಗಲ್ಸ್ ಕೂಡ ಹೀಲ್ ಆಗುತ್ತೆ, ಅದಕ್ಕೆ ಯಾವುದೇ ಅನುಮಾನ ಬೇಡ. ಒಂದು ಪಾಸಿಟಿವ್ ಹೋಪ್ ಅಥವಾ ಒಂದು ಪಾಸಿಟಿವಿಟಿ ಅನ್ನೋದಂತೂ ಡೆಫಿನೆಟ್ಲಿ ಕಾಣಿಸ್ತಾ ಇದೆ. ಜಸ್ಟ್ ಬಿ ಪಾಸಿಟಿವ್. ಕಷ್ಟಗಳು ಎಲ್ಲರಿಗೂ ಬರುತ್ತೆ, ಆದರೆ ಅದನ್ನು ಓವರ್ಕಮ್ ಮಾಡೋಕ್ಕೆ ನಮಗೆ ಧೈರ್ಯ ಇರಬೇಕು. ಸೊ ನಾ ಹೇಳ್ದಂಗೆ ಸ್ವಲ್ಪ ಎಲ್ಡರ್ಸ್ ಸಜೆಷನ್ ಆಗಿರಬಹುದು, ಅಥವಾ ನಿಮ್ಗೆ ಯಾರು ಏನು ಗೊತ್ತಾಗ್ತಾ ಇಲ್ಲ, ಸ್ಟಕ್ ಆಗಿದ್ದೀರಾ ಅಂತ ಹೇಳಿದ್ರೆ ಮಾಸ್ಟರ್ ಮರ್ಲಿನನ್ನು ಕೇಳ್ಕೊಳ್ಳಿ. ಅವರು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಅಥವಾ ನಿಮ್ಗೆ ಏನಾದರೂ ಒಂದು ಸಿಚುವೇಶನ್ ನಡಿಬೇಕು ಅನ್ನೋದಿದ್ದರೆ ಮಾಸ್ಟರ್ ಮರ್ಲಿನಿಗೆ ನೀವು ಕೇಳ್ಕೊಬೋದು. ನನ್ನದೇ ಒಂದು ಚಾನಲಲ್ಲಿ ವಿಡಿಯೋ ಇದೆ ಮಾಸ್ಟರ್ ಮರ್ಲಿನ್ ಅವ್ರ ಬಗ್ಗೆ. ನಾನು ಅವರೂ ಕೂಡ ತುಂಬ ನಂಬ್ತೀನಿ. ಸೊ ಅವರು ಅಷ್ಟೇ ಸಖತ್ತಾಗಿ ಹೆಲ್ಪ್ ಮಾಡ್ತಾರೆ ನನಗೆ. ಆ ವಿಡಿಯೋ ಒಂದ್ಸಲ ನಾನು ಎಂಡಲ್ಲಿ ಹಾಕ್ತೀನಿ, ನೀವು ಅದನ್ನು ಕೂಡ ಚೆಕ್ಔಟ್ ಮಾಡ್ಬೋದು. ಅವರ ಹೆಲ್ಪ್ ಕೂಡ ನೀವು ತೊಗೋಬೋದು. ಆ್ಯಂಡ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಫಾದರ್ ಆಗಿರ್ಬೋದು, ಫಾದರ್ ಇನ್ ಲಾ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸಲ್ಲೇ ಸ್ವಲ್ಪ ನಿಮಗಿನ ಎಲ್ಡರ್ಲಿ ಇರ್ತಾರೆ ನೋಡಿ, ಅಥವಾ ನಿಮಗೆ ಏನೋ ನಿಮಗಿನ ಸ್ವಲ್ಪ ಅವ್ರ ಲೈಫಲ್ಲಿ ಬೆಟರ್ ಸಿಚುವೇಷನಲ್ಲಿರೋ ಅಂಥದ್ದನ್ನು ನೋಡಿಕೊಂಡು ಅವ್ರ ಹತ್ರ ಒಂದು ಸಜೆಷನನ್ನು ತಗೊಳ್ಳಿ. ಓಕೆ, ಈ ಥರ ಯಾರಾದರೂ ನಿಮಗೆ ಪರ್ಸ್ನಲಿ ಗೊತ್ತಿರೋರ ಹತ್ರ ಸಜೆಷನ್ ತೊಗೋಬಹುದು ನೀವು. ಅಪಾರ್ಟ್ ಫ್ರಮ್ ದ್ಯಾಟ್ ದೇರ್ ಇಸ್ ಅ ಗುಡ್ ಸಕ್ಸಸ್. ಅದ್ರ ಬಗ್ಗೆ ಯಾವುದೇ ಯೋಚನೆ ಬೇಡ. 100% ನಿಮಗೆ ಸಕ್ಸಸ್ ಇದ್ದೇ ಇದೆ. ಆ್ಯಂಡ್ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಫುಲ್ ಕಾರ್ಡ್ ಇರೋದ್ರಿಂದ ಓವರ್ ಎಕ್ಸೈಟ್ಮೆಂಟ್ ಬೇಡ ಅಂತ ನಾನು ಹೇಳ್ತೀನಿ. ಜಸ್ಟ್ ಬಂದಿದ್ದನ್ನು ಖುಷಿಪಟ್ಟು ಗ್ರ್ಯಾಟಿಟ್ಯೂಡಿಂದ ಸ್ವೀಕರಿಸಿ. ಓಕೆನಾ? ಸೊ ಈಗ ಸಿಕ್ಕಿದ ತಕ್ಷಣ ಎಲ್ಲದನ್ನು ಮರೆತು ಬಿಟ್ಟು ಆ ಒಂದು ಜಾಯಲ್ಲಿ ನೀವು ಕುಣಿದಾಡೋ ಅವಶ್ಯಕತೆ ಇಲ್ಲ. ಸೊ ಸಿಕ್ಕಿರೋದನ್ನು ನೆಮ್ಮದಿಯಾಗಿ ಸಮಾಧಾನದಿಂದ ಪೀಸ್ ಆಫ್ ಮೈಂಡಿಂದ ಓಕೆ ಥ್ಯಾಂಕ್ ಯು ಯೂನಿವರ್ಸ್, ಇದೆಲ್ಲ ಸರಿ ಹೋಗ್ತಾ ಇದೆ, ಐ ಆಮ್ ಗ್ರೇಟ್ಫುಲ್, ಈ ರೀತಿಯಾಗಿ ತೊಗೋತಾ ಹೋಗಬೇಕು. ಅದು ನಿಮ್ಮ ಪ್ರೀತಿ ವಿಚಾರದಲ್ಲಾಗಿರ್ಬೋದು, ಫಿನಾನ್ಷಿಯಲಿ ವಿಚಾರ ಆಗಿರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಕಸ್ಟಮರ್ಸ್ ಇಲ್ಲ ಬರ್ತಿದ್ದಾರೆ ಅಂತ ಅಂದಾಗ ಬಿಡಪ್ಪ ಸೆಟ್ ಆಯಿತು, ಸಕ್ಸಸ್ ಆಯಿತು ಅಂದ್ಕೊಂಡು ಯೂನಿವರ್ಸನ್ನು ಮರೆಯೋ ಹಾಗಿಲ್ಲ. ಓವರ್ ಎಕ್ಸೈಟ್ಮೆಂಟ್ ಬೇಡ. ಓಕೆ, ಸೊ ಡೆಫಿನೆಟ್ಲಿ ಎವ್ರಿಥಿಂಗ್ ಗೋನ ಸೆಟಲ್. ಇನ್ನೊಂದು ತಿಂಗಳಲ್ಲಿ ನಿಮಗೆ ಆಲ್ಮೋಸ್ಟ್ ಈ ಮಾರ್ಚ್ ಕಳೆಯೋ ಹತ್ತತ್ರ ನಿಮಗೆಲ್ಲ ಒಂದು ಸೆಟಲ್ಮೆಂಟ್ ಸಿಗ್ತಾ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನಾನು ಕೊಟ್ಟಿರ್ತಕ್ಕಂತಹ ಸ್ವಿಚ್ ವರ್ಡ್, ಪ್ಲೀಸ್ ಯೂಸ್ ಇಟ್. ಡಿಕ್ಲೇರ್ ಗುಡ್ ನ್ಯೂಸ್ ಸರ್ಪ್ರೈಸ್ ಎವರ್ ಆನ್. ಜಸ್ಟ್ ಟ್ರೈ ಮಾಡಿ ನೋಡಿ. ಏನಾದರೂ ಒಂದು ದೊಡ್ಡ ಗುಡ್ ನ್ಯೂಸನ್ನೇ ಕೇಳ್ತೀರಾ ಅನ್ನೋದಕ್ಕಿಂತ ಸಮಥಿಂಗ್ ವಾವ್ ಅನ್ನೋ ಥರ ಮ್ಯಾಟರ್ ಆದರೂ ಹಾಗೇ ಆಗುತ್ತೆ. ಓಕೆ, ಕಾಮೆಂಟ್ಸಲ್ಲಿ ಡಿಕ್ಲೇರ್ ಗುಡ್ ನ್ಯೂಸ್ ಸರ್ಪ್ರೈಸ್ ಎವರ್ ಆನ್ ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಆ ಸ್ವಿಚ್ ವರ್ಡನ್ನು ಕಾಮೆಂಟ್ ಮಾಡಿ, ಆ ಸ್ವಿಚ್ ವರ್ಡಿನ ಎನರ್ಜಿನ ಕ್ಲೇಮ್ ಮಾಡಿ. ಸೊ 100% ನಿಮಗೆ ಗುಡ್ ನ್ಯೂಸ್ ವೆಯ್ಟ್ ಮಾಡ್ತಾ ಇದೆ. ವೆಯ್ಟ್ ಫಾರ್ ಇಟ್.
ನಿಮಗೆ ರೈಟ್ ಟೈಮಿಗೆ ಅದು ಬಂದು ನಿಮ್ಮನ್ನು ತಲುಪುತ್ತೆ. ಓಕೆ, ಡೋಂಟ್ ಎಕ್ಸ್ಪೆಕ್ಟ್ ಯಾವ ವಿಚಾರದಲ್ಲಿ ನಮಗೆ ಗುಡ್ ನ್ಯೂಸ್ ಬರುತ್ತೆ, ಏನು ವಿಚಾರಕ್ಕೆ ಬರುತ್ತೆ, ಏನಾಗುತ್ತೆ ಅದೆಲ್ಲ ಎಕ್ಸ್ಪೆಕ್ಟೇಷನ್ ಬೇಡ. ನಾನು ಹೇಳ್ದಂಗೆ ಓವರ್ ಎಕ್ಸೈಟ್ಮೆಂಟ್ ಬೇಡ, ಓವರ್ ಎಕ್ಸ್ಪೆಕ್ಟೇಷನ್ ಬೇಡ. ಎಲ್ಡರ್ಲಿ ಫಿಗರ್ಸ್ಗಳದ್ದು ಮಾತನ್ನು ಕೇಳಿ, ಅವ್ರ ಹತ್ರ ಸಜೆಷನನ್ನು ತಗೊಳ್ಳಿ. ಹಾಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಯಾರಾದರೂ ಲೇಡಿ ನಿಮಗೆ ಹೆಲ್ಪ್ ಮಾಡುವಂತಹ, ದುಡ್ಡಿನ ಸಹಾಯ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಸೊ ಅದು ನಿಮ್ಮ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಯಾರು ಬೇಕಿದ್ರೆ ಆಗಿರ್ಬೋದು ಅಂತ ಹೇಳ್ತೀನಿ. ಓಕೆ, ಎಸ್, ಆಲ್ ದ ವೆರಿ ಬೆಸ್ಟ್. ನಿಮಗೆ ಆ ಸ್ವಿಚ್ ಬೋರ್ಡ್ ವರ್ಕ್ ಆಗಲಿ, ನಾನು ಆದಷ್ಟು ಸಕ್ಸಸ್ ಸ್ಟೋರಿ ಅದರಿಂದ ಕೇಳಿ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು.